ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್. ಭಾನುಪ್ರಿಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ ಫ್ರೆಂಡ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ನಾನು ಕೂಡ ಹಾಗೆಯೇ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್. ಎಲ್ಲ ಹುಡುಗಿರು ಫ್ರೆಂಡ್ ಇದೇ ಕೆಲಸ ಮಾಡೋದು. ಬೆಳಗ್ಗೆ ಬೇಗನೆ ಎದ್ದು ಕಸ ಎಲ್ಲ ಗುಡಿಸಿ ಬಾಗಿಲಿಗೆ ರಂಗೋಲಿ ಬಿಟ್ಟು ಹೊಸ್ತಿಲೆಲ್ಲ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೆ ಪುಟಾಣಿ ಮುದ್ದಾದಂತಹ ಒಂದು ರಂಗೋಲಿನ ಬಿಟ್ಟು ನಂತರ ಕೆಲಸನ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್. ಏನಿರುತ್ತೆ ಕೆಲಸ, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಅಡುಗೆ ಮಾಡೋದು, ಮಕ್ಕಳಿದ್ರೆ ಮಕ್ಕಳನ್ನ ನೋಡ್ಕೊಳ್ಳೋದು, ಡ್ಯೂಟಿಗೆ ಹೋಗೋದಾದರೆ ಬೇಗನೆ ಕೆಲಸ ಎಲ್ಲ ಮುಗಿಸಿ 8-8:30 ಅಷ್ಟರಲ್ಲಿ ಡ್ಯೂಟಿಗೆ ಹೋಗ್ಬಿಡ್ತಾರೆ. ಇದೇ ಫ್ರೆಂಡ್ ಎಲ್ಲ ಹೆಣ್ಮಕ್ಳು ಮಾಡೋದು ಕೆಲಸ ಅಲ್ವಾ. ಸೊ ಅದರಲ್ಲಿ ಇನ್ನು ಕೆಲವೊಬ್ಬರು ಮನೇಲೇ ಇದ್ಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಫಸ್ಟು ಕಮ್ಮಿ ವ್ಯೂಸ್ ಬರ್ತಾಯಿದೆ, ನಮ್ಮದು ಯೂಟ್ಯೂಬ್ ಚಾನಲ್ ಓಡ್ತಾ ಇಲ್ಲ, ಹಾಗೆ ಹೀಗೆ ಅಂತ ಟೆನ್ಷನ್ ಎಲ್ಲ ತಗೊಂಡು ಆ ಟೆನ್ಷನ್ಗಳ ಮಧ್ಯೆ ಕೂಡ ಯೂಟ್ಯೂಬ್ನ ಬಿಡ್ದೇ ಡೈಲಿ ಒಂದೊಂದು ವೀಡಿಯೋ ಹಾಕಬೇಕು, ಲೈವ್ ಮಾಡಬೇಕು ಅಂತ ಎಲ್ಲ ತುಂಬ ಆಸೆ ಇಟ್ಕೊಂಡಿರೋ ನಮ್ಮ ಹೆಣ್ಮಕ್ಳಿಗೆಲ್ಲ ಒಂದು ಸಲಾಮ್ ಅಂತಲೇ ಹೇಳ್ಬೋದು ಫ್ರೆಂಡ್. ಹಾಗೆ ಫ್ರೆಂಡ್, ನಿಮಗೆ ಫಸ್ಟು ಯೂಸ್ ಬರ್ತಾ ಇಲ್ಲ ಅಂದರೆ ನಾನು ಹೇಳೋ ಒಂದು ಮೆಥಡ್ನ ಫಾಲೋ ಮಾಡಿ. ಏನಂದರೆ ಫ್ರೆಂಡ್, ಎಲ್ಲರೂ ಫಸ್ಟ್ ಯೂಟ್ಯೂಬ್ ಚಾನಲ್ನ ಶುರು ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಫ್ರೆಂಡ್ ಜಾಸ್ತಿ ಜನ ಕ್ಲಿಕ್ ಮಾಡಿ ನೋಡಲ್ಲ. ಯಾಕೆ ಅಂದರೆ ನಾವೇನು ಸೆಲೆಬ್ರಿಟಿಗಳ ಅಥವಾ ನಾವೇನಾದರೂ ಹೀರೋಗಳ ಅಥವಾ ಹೀರೋಯಿನ್ಗಳ ಅಲ್ವಾ. ಅವರೇನಾದರೂ ಒಂದು 50 ವೀಡಿಯೋಸ್ ಹಾಕಿದರೆ ಅವ್ರಿಗೆ 10 ಲ್ಯಾಕ್ ಸಬ್ಸ್ಕ್ರೈಬರ್ಸೇ ಇರ್ತಾರೆ. ವ್ಯೂವ್ಸ್ ಅಂತೂ ಒಂದು ದಿನಕ್ಕೆ 1 ಮಿಲಿಯನ್ ಗಂಟಲೆ ಹೋಗುತ್ತೆ. ಸೊ ನಮ್ಮದು ಕೂಡ ಹಾಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ ಅಂತ ಅಂದರೆ ಒಂದು ತಿಂಗಳು, 15 ದಿನ, 20 ದಿನ ಅಥವಾ ಒಂದು ಸ್ವಲ್ಪ ಗ್ಯಾಪ್ ತಗೊಳ್ಳುತ್ತೆ. ಆಮೇಲೆ ವ್ಯೂವ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ತಲೆ ಕೆಡಿಸ್ಕೋಬಾರ್ದು ಫ್ರೆಂಡ್. ಸೊ ಹಾಗೆಯೇ ಫ್ರೆಂಡ್, ದಿನ ಎರಡೆರಡು ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾದರೂ ಟ್ರೈ ಮಾಡಿ. ವ್ಯೂವ್ಸ್ ತಾನಾಗ್ತಾನೆ ಬರುತ್ತೆ. ಒಂದು 6 ತಿಂಗಳಾದರೂ ಕಾಯಬೇಕು ಫ್ರೆಂಡ್. ಈಗ ನಿಮಗೆ ಒಂದು ಆಪ್ಷನ್ಸ್ ಕೊಡ್ತೀನಿ. ನಿಮ್ಮ ಚಾನಲ್ನಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಬೇಕಿದ್ದರೆ ನೀವು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಬೇಕಿದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇವತ್ತು ಅಪ್ಲೋಡ್ ಮಾಡಿರೋ ವೀಡಿಯೋಗೂ ಹಿಂದೆ 15 ದಿನ ಗ್ಯಾಪ್ ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿರ್ತೀರಲ್ಲ ಹಿಂದೆ, ಆ ವಿಡಿಯೋಗೂ ಇವತ್ತು ಅಪ್ಲೋಡ್ ಮಾಡಿರೋ ವೀಡಿಯೋಗೂ ಬೇಕಿದ್ರೆ ವ್ಯೂವ್ಸ್ನ ನೀವು ಚೆಕ್ ಮಾಡ್ಕೊಳ್ಳಿ. 15 ದಿನದ ಹಿಂದೆ ಏನು ಬಂದಿದೆ ವ್ಯೂವ್ಸು, ಇವತ್ತಿನ ದಿನ ಅಪ್ಲೋಡ್ ಮಾಡಿರೋ ವ್ಯೂವ್ಸ್ನ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಗ್ಯಾಪ್ ಬಿಟ್ಟರೆ ನಮಗೂ ಕೂಡ ವ್ಯೂವ್ಸ್ ಬರುತ್ತೆ. ತಲೆ ಕೆಡಿಸ್ಕೋಬಾರ್ದು ಅನ್ನೋದನ್ನು ನಿಮ್ಮ ವೀಡಿಯೋ ನೋಡೇ ಫ್ರೆಂಡ್ ನೀವು ತಿಳ್ಕೊಬಹುದು. ನೀವೇನು ತಲೆ ಕೆಡಿಸ್ಕೊಳ್ಳೋ ಮ್ಯಾಟ್ರೇ ಅಲ್ಲ ಇದು. ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ 1 ತಿಂಗಳು 15 ದಿನನಾದರೂ ನೀವು ಟೈಮ್ ತಗೊಳ್ಳಿ. ನಿಮ್ಮ ಥಂಬ್ನೈಲ್ ಚೆನ್ನಾಗಿದೆ, ನೀವು ಚೆನ್ನಾಗಿ ವೀಡಿಯೋ ಮಾಡ್ತಾಯಿದ್ದೀರಾ ಅಂದರೆ ನಿಮ್ಮದು ಅಲ್ಲಿ ವೀಡಿಯೋದೊಳಗಡೆ ಏನು ಹೇಳ್ತಾರೆ, ಅದು ವೀಡಿಯೋದೊಳಗಡೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಾಯಿದ್ದೀರಾ, ಎಲ್ರಿಗೂ ಜನಕ್ಕೆ ಇಷ್ಟ ಆಗ್ತಿದೆ ನಿಮ್ಮ ವೀಡಿಯೋ ಅಂದರೆ ಫ್ರೆಂಡ್, ನೀವು 15 ದಿನ ಬೇಡ, ಒಂದೇ ದಿನಕ್ಕೆ ನಿಮ್ಮದು ರೀಚ್ ಆಗೋ ಚಾನ್ಸ್ ಕೂಡ ಇರುತ್ತೆ ಫ್ರೆಂಡ್. ಥಂಬ್ನೈಲು ಹಾಗೆಯೇ ನೀವು ವೀಡಿಯೋ ಯಾವುದ್ರ ಬಗ್ಗೆ ಮಾಡ್ತಾಯಿದ್ದೀರೋ ಅನ್ನೋದನ್ನೇ ಜನ ಮೈಂಡಲ್ಲಿ ಇಟ್ಕೊಳ್ಳೋದು ಫ್ರೆಂಡ್. ನಿಮ್ಮ ವೀಡಿಯೋ ಅವ್ರಿಗೆ ಇಷ್ಟ ಆಗಿಬಿಟ್ರೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅವ್ರು ಬಿಡಲ್ಲ. ದಿನ ಸಬ್ಸ್ಕ್ರೈಬ್ ಆಗ್ತಾರೆ, ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಆಗ್ತಾರೆ. ನಿಮ್ಮ ವೀಡಿಯೋ ಚೆನ್ನಾಗಿದ್ದರೆ ಅವ್ರಿಗೆ ಇಷ್ಟ ಆದರೆ ಕ್ಲಿಕ್ ಮಾಡಿ ಎಂಡ್ ತನಕನೂ ನೋಡ್ತಾರೆ. ಹಾಗೆ ನೀವು ವೀಡಿಯೋಸ್ನ ಚೆನ್ನಾಗಿ ಮಾಡಬೇಕು, ಅವ್ರಿಗೂ ಕೂಡ ಇಷ್ಟ ಆಗಬೇಕು, ಆಡಿಯನ್ಸ್ಗೆಲ್ಲ ಇಷ್ಟ ಆಗೋ ಥರ ನೀವು ವೀಡಿಯೋಸ್ನ ಮಾಡಿದ್ರೆ ಫ್ರೆಂಡ್, ಅವರು ನೀವು ಹಾಕೋ ಟೈಮ್ನೇ ಕಾಯ್ತಾ ಇರ್ತಾರೆ. ನೀವು ವೀಡಿಯೋಸ್ ಹಾಕಿದ ತಕ್ಷಣವೇ ವ್ಯೂವ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮದು ವೀಡಿಯೋ ಚೆನ್ನಾಗಿರಬೇಕು, ಥಂಬ್ನೈಲ್ ಹಾಗೇ ಅಟ್ರ್ಯಾಕ್ಟಿವ್ ಆಗಿರಬೇಕು ಫ್ರೆಂಡ್. ಹಾಗೆ ಫ್ರೆಂಡ್, ನಾನಿಲ್ಲಿ ಬಾಗಿಲಿಗೆ ನೀರು ಹಾಕಿದ ನಂತರ ಒಂದು ಚಿಕ್ಕದು ರಂಗೋಲಿನ ಬಿಟ್ಟೆ ಫ್ರೆಂಡ್. ನನಗೇನು ಗೊತ್ತಾ ಫ್ರೆಂಡ್, ಎಲ್ಲ ಮಿಡಲ್ ಕ್ಲಾಸ್ ಲೈಫ್ ಫ್ಯಾಮಿಲಿ ಅಂದರೆ ಇದೆ ಅನಿಸುತ್ತೆ. ಚಿಕ್ಕದ್ರಲ್ಲೇ ಖುಷಿ ಪಡೋದು ನಾನು ಫ್ರೆಂಡ್. ನಾನೇನು ಆಡಂಬರದ ಮಾತುಗಳನ್ನೇನು ಇಲ್ಲಿ ಆಡ್ತಾ ಇಲ್ಲ. ನನ್ನ ಲೈಫಲ್ಲಿ ಏನಿದೆಯೋ ಅದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಬೇಕನ್ನಿಸ್ತು. ಸೊ ಹೇಳ್ತಾ ಇದ್ದೀನಿ. ನಾನು ಬೆಳಗ್ಗೆ ಎದ್ದೇಳ್ತೀನಿ, ಒಂದು ರಂಗೋಲಿನ ಬಿಡ್ತೀನಿ, ಮಾಮೂಲಿ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಮಗುನ ಅಂಗನವಾಡಿ ಕರ್ಕೋಗ್ಬಿಡೋದು, ಇನ್ನೊಂದು ಮಗುನ ನೋಡ್ಕೊಳ್ಳೋದು. ಸೊ ನನಗೆ ಬಾಗಿಲಿಗೆ ದಿನ ರಂಗೋಲಿ ಬಿಡಬೇಕು ಅಂತ ನನ್ನ ಆಸೆ. ಹಿರಿಯರು ಹೇಳ್ತಾರಲ್ಲ,
ಮನೆ ಅಂಗಳದಲ್ಲಿ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು. ಹಾಗೆಯೇ ಒಳಗೂ ಕೂಡ ಹಾಗೇ ಇಟ್ಕೋಬೇಕು. ಮೇಲ್ತಳ್ಕು ಒಳಗುಳ್ಕು ಅಂತಾರಲ್ಲ, ಹಾಗೆ ಇಟ್ಕೋಬಾರ್ದು. ಚಿಕ್ಕದಾಗೆ ಇದ್ರೂ ಮನೆ ಫ್ರೆಂಡ್ ಎಲ್ಲ ಕ್ಲೀನಾಗಿರಬೇಕು. ಟೈಮ್ ತಗೊಳ್ಳುತ್ತೆ ಕ್ಲೀನ್ ಮಾಡೋದಕ್ಕೆ, ಆದ್ರೂ ಕ್ಲೀನಾಗಿ ಇಟ್ಕೊಂಡ್ರೇ ಫ್ರೆಂಡ್ ದೇವರು ಒಲಿಯೋದು ಅಂತ ಹೇಳ್ತಾರಲ್ಲ, ಹಾಗೆ ಯಾವುದೇ ಮನೆ ಆದ್ರೂ, ಬಾಡಿಗೆ ಮನೆ ಆದ್ರೂ ಫ್ರೆಂಡ್ ಅದು ನಮ್ಮ ಸ್ವಂತ ಮನೆ ಥರನೇ ಟ್ರೀಟ್ ಮಾಡಬೇಕು ಫ್ರೆಂಡ್. ಈಗ ನಾವು ಬಾಡಿಗೆ ಮನೇಲಿದ್ದೀವಿ, ಇಲ್ಲೇ ಇರ್ತೀವೋ ಅಥವಾ ಹೊಸ ಮನೆಗೆ ಹೋಗೋ ಅಷ್ಟರಲ್ಲಿ ಸತ್ತೋಗ್ತೀವೋ ಇಲ್ವೋ ದೇವರಿಗೆ ಗೊತ್ತು. ಇರುವಷ್ಟು ದಿನ ಸ್ವಚ್ಛತೆಯಿಂದಿರಿ, ಸ್ವಚ್ಛತೆ ಕಾಪಾಡಿ ಅಂತ ನಾನು ಹೇಳ್ತೀನಿ ಫ್ರೆಂಡ್. ನಾನು ಹಾಗೆಯೇ ಫ್ರೆಂಡ್, ಮಕ್ಕಳಿದ್ದಾವೆ ನನಗೂ ಕೂಡ. ಮಕ್ಕಳಿರೋ ಮನೆಯಲ್ಲಂತೂ ನೀವು ಯಾವಾಗಲೂ ಕ್ಲೀನಾಗಿರಿ ಅಂತ ಹೇಳೋದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್. ಹಾಗೆ ಮಕ್ಳಿಗೂ ಇನ್ಫೆಕ್ಷನ್ ಆಗುತ್ತೆ. ಇವಾಗ ಹಕ್ಕಿ ಜ್ವರ ಅಂತ ಎಲ್ಲ ಬರ್ತಾ ಇದೆ, ಅದಕ್ಕೆ ಯಾವಾಗಲೂ ಕ್ಲೀನಾಗಿರಿ. ಒಂದು ವಾರದಲ್ಲಿ 2 ದಿನ 3 ದಿನನಾದರೂ ಸ್ನಾನ ಮಾಡೋದಕ್ಕೆ ಟ್ರೈ ಮಾಡಿ. ಮಕ್ಕಳಿಗೆ ಅಲ್ಲಲ್ಲೇ ಬಟ್ಟೆನ ಚೇಂಜ್ ಮಾಡ್ತಾಯಿರಿ. ಕೊಳೆ ಆದ ತಕ್ಷಣವೇ ಚೇಂಜ್ ಮಾಡಿ. ಮಕ್ಕಳನ್ನ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್. ಸ್ವಚ್ಛತೆಯಿಂದಿದ್ದರೆ ನಾವು ಕೂಡ ಆರೋಗ್ಯವಾಗಿರ್ತೀವಿ ಅಲ್ವಾ ಫ್ರೆಂಡ್. ಹಾಗೆಯೇ ನಾನು ಉಳಿದಿರುವಂಥ ಅನ್ನದಲ್ಲಿ ಹೇಗೆ ಈ ಥರ ಒಗ್ಗರಣೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್. ಯಾರೂ ಉಳಿದಿರೋ ಅನ್ನನ ವೇಸ್ಟ್ ಮಾಡಬೇಡಿ. ರಾತ್ರಿ ಅನ್ನ ಅಂತ ಅಂದ್ಬಿಟ್ಟು ಫ್ರೆಂಡ್ ಅದನ್ನೇ ಒಂಥರ ಒಗ್ಗರಣೆ ಮಾಡ್ಕೊಂಡು ತಿಂದರೆ ಫ್ರೆಂಡ್ ವೇಸ್ಟು ಆಗೋದಿಲ್ಲ. ಅಕ್ಕಿ ಇಲ್ಲದೆ ಇರೋ ಟೈಮಲ್ಲಿ ನಾವು ಎಷ್ಟು ಪರದಾಡಿರ್ತೀವಿ ಅಲ್ವಾ, ಒಂದೊಂದು ಸಲ ಜ್ಞಾಪಕ ಮಾಡ್ಕೊಳ್ಳಿ ಫ್ರೆಂಡ್. ಸ್ಟವ್ನ ಹಚ್ಬಿಟ್ಟು ಫ್ರೆಂಡ್ ಒಂದು ಬಾಣಲಿನ ಇಟ್ಟು ಎಣ್ಣೆ ಮತ್ತು ಕಡಲೆ ಬೀಜನ ಹಾಕಿ ಫ್ರೆಂಡ್, ಕಡಲೆ ಬೇಳೆನ ಹಾಕಿ ನಾನು ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದ ನಂತರ ಫ್ರೆಂಡ್ ಕರಿಬೇವಿನ ಸೊಪ್ಪು ಹಾಕಿ ಸಾಸಿವೆನ ಹಾಕಿ ಚಟಪಟ ಅಂತ ಸಿಡಿಸ್ಕೊಳ್ಳಿ ಫ್ರೆಂಡ್. ನಂತರ ನಾನಿಲ್ಲಿ ಫ್ರೆಂಡ್ ಮೆಣಸನ್ನ ಹಾಕ್ಕೊಂಡೆ ಫ್ರೆಂಡ್. ಮೆಣಸಲ್ಲ ಫ್ರೆಂಡ್, ಅದು ಜೀರಿಗೆ ಫ್ರೆಂಡ್. ಜೀರಿಗೆ ಹಾಕಿ ಫ್ರೆಂಡ್ ನಂತರ ನಾನಿಲ್ಲಿ ಮಸಾಲೆಗಳನ್ನ 3 ಥರ ಮಸಾಲೆನ ಆ್ಯಡ್ ಮಾಡಿದೆ ಫ್ರೆಂಡ್. ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಮತ್ತು 1 ಚಮಚ ಖಾರದ ಪುಡಿ ಫ್ರೆಂಡ್. ಅಷ್ಟನ್ನು ಆ್ಯಡ್ ಮಾಡಿದೆ ಫ್ರೆಂಡ್. ಇಷ್ಟೇ ಫ್ರೆಂಡ್ ಮಸಾಲ ಇದಕ್ಕೆ. ಈ ಮಸಾಲೆಗಳನ್ನ ಆ್ಯಡ್ ಮಾಡಿಬಿಟ್ಟು ಫ್ರೆಂಡ್ ರುಚಿನ ಸಣ್ಣ ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್. ಸಣ್ಣ ಉಪ್ಪು ಹಾಕಿದ ನಂತರ ಫ್ರೆಂಡ್ ನೀರು ಅವಶ್ಯಕತೆ ಇಲ್ಲ ಫ್ರೆಂಡ್. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಏನು ಅನ್ನ ಇರುತ್ತೆ ಉಳಿದಿರೋಂಥ ಅನ್ನ, ಆ ಅನ್ನನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದೊಳ್ಳೆ ಒಗ್ಗರಣೆ ಕೊಟ್ಟಂಗೆ ಆಗುತ್ತೆ. ಬಿಸಿನಲ್ಲಿ ತಿಂತಾಯಿದ್ರೆ ಫ್ರೆಂಡ್ ತುಂಬಾ ರುಚಿಯಾಗಿರುತ್ತೆ. ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಫ್ರೆಂಡ್ ಉಳಿದಿರೋ ಅನ್ನ ಅದು ತಂಗ್ಳನ್ನ ಆಗಿದ್ರೂ ಹೊಟ್ಟೆ ತುಂಬ ಊಟ. ಹಸ್ದವನಿಗೆ ಗೊತ್ತು ಅನ್ನದ ಬೆಲೆ ಅಂತಾರಲ್ಲ, ಹಾಗೇ ತುಂಬ ಚೆನ್ನಾಗಿತ್ತು. ಊಟ ಕೂಡ ಮಾಡ್ಕೊಂಡು ತಿಂದೋ ಫ್ರೆಂಡ್. ಅಕ್ಕಿ ಇಲ್ಲದೆ ಇರುವಂಥ ಟೈಮಲ್ಲಿ ಎಷ್ಟೆಷ್ಟು ಪರದಾಡಿರ್ತೀವೋ. ನಾನಂತೂ ತಂಗ್ಳನ್ನ ವೇಸ್ಟ್ ಮಾಡಲ್ಲ. ನೀವು ಹಾಗೇನೆ ಅಂತ ಅನ್ಕೋತೀನಿ. ಎಲ್ಲರೂ ಹಾಗೇನೆ. ಎಲ್ಲರಿಗೂ ಕಷ್ಟ ಇದೆ ಫ್ರೆಂಡ್. ಇವತ್ತಿನ ಜೀವನ ಅಂದರೆ 2025ರಲ್ಲಿ ಕಷ್ಟ. ಬಾಡಿಗೆ ಮನೇಲಿರೋರಿಗೂ ಕಷ್ಟ, ಸ್ವಂತ ಮನೆಯಲ್ಲಿರೋರಿಗೂ ಕಷ್ಟ. ಸಾಲ, ಚೀಟಿ, ಕೇಂದ್ರ, ವಾರಸಂಗ ಅಂತ ಎಲ್ಲ ಮಾಡ್ಕೊಬಿಟ್ಟಿರ್ತೀವಿ. ತಿನ್ನೋದಕ್ಕೂ ಉಣ್ಣೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇರ್ತೀವಿ. ಹಂಗೆ ಮಾಡ್ಕೋಬೇಡಿ ಫ್ರೆಂಡ್. ಇವತ್ತಿದ್ದೀವಿ ನಾಳೆ ಸಾಯ್ತೀವಿ. ಇರೋ ತನಕ ಚೆನ್ನಾಗಿರಿ. ಏನಿದೆಯೋ ಮನೇನಲ್ಲಿ ಅದನ್ನೇ ತಿನ್ಕೊಂಡು ಖುಷಿಯಾಗಿರಿ ಫ್ರೆಂಡ್. ಜನ ಏನು ಹೇಳ್ತಾರೆ ಗೊತ್ತಾ, ಅಯ್ಯೋ ಇವ್ರಿಗೇನು ಕಷ್ಟ, ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ಒಳಗಿನ ಕಷ್ಟ ನಮಗೆ ಗೊತ್ತು. ಹಾಗೆಯೇ ನಿಮ್ಮ ಕಷ್ಟ ನಿಮಗೆ ಗೊತ್ತು ಅಲ್ವಾ ಫ್ರೆಂಡ್. ಇರೋ ತನಕ ಜಾಲಿಯಾಗಿರಿ. ಹೋದ್ಮೇಲೆ ಏನು, ಸಾಯೋದಿದ್ದೇ ಇದೆ. ಹುಟ್ಟಿದ ಮನುಷ್ಯ ಸಾಯಲೇಬೇಕಲ್ವಾ. ಶಾಶ್ವತ ಯಾವುದೂ ಇಲ್ಲ ಫ್ರೆಂಡ್. ಇವ್ರ ಮೇಲೆ ಯಾಕೆ ದ್ವೇಷ ಪಡೋದು. ಇರೋ ತನಕ ಖುಷಿಯಾಗಿರಬೇಕು. ಅವ್ರ ಥರ ನಾವು ಬೆಳೆಯೋಕ್ಕಾಗಿಲ್ಲ ಅಂದರೆ ಹೊಟ್ಟೆ ಕಿಚ್ಚು ಪಡಬಾರ್ದು. ಒಂದಲ್ಲ ಒಂದಿನ ಬೆಳಿತೀವೋ ಇಲ್ವೋ, ಇರೋದ್ರಲ್ಲೇ ಖುಷಿಯಾಗಿರಬೇಕು ಅಂತ ನಾನು ಹೇಳ್ತೀನಿ ಫ್ರೆಂಡ್. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್. ಈಗ ಯಾರ್ಯಾರು ಎಷ್ಟು ಸಪೋರ್ಟ್ ಕೊಡ್ತಾ ಇದ್ದೀರೋ ತುಂಬ ಖುಷಿ ಆಗುತ್ತೆ. ಇನ್ನೂ ಹಾಗೇ ಮುಂದೇನು ಸಪೋರ್ಟ್ ಮಾಡಿ, ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಫ್ರೆಂಡ್. ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿತ್ತು. ನನ್ನ ಮಗಳಿಗೆ ಇದೇ ಬ್ರೇಕ್ಫಾಸ್ಟ್ ಫ್ರೆಂಡ್. ಇವತ್ತು ಅವಳು ಅಂಗನವಾಡಿಗೆ ಕಳಿಸ್ಬಿಟ್ಟು ಬಂದು ವ್ಲಾಗ್ ಶುರು ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.